ಉತ್ತಮ ಸಂಬಂಧಗಳು ಸಂತಸ ಬೀರುತ್ತವೆ. ರಿಲೇಶನ್ಶಿಪ್ ಹ್ಯಾಪಿನೆಸ್. ಸೊ ದ ಪ್ರಾಪರ್ ರಿಲೇಶನ್ಶಿಪ್, ದ ಪ್ರಾಪರ್ ಹ್ಯಾಪಿನೆಸ್ ಆರ್ ಸಂತೋಷದಲ್ಲಿ ಒಂದು ಅಧಿಕ ಆ, ಉತ್ತಮ ಹ್ಯಾಪಿನೆಸ್ ಅಂತ ಗುರುತಿಸ್ಕೋಬೋದಾ ಅಂತ ಒಂದು ಕುತೂಹಲ ನನಗೆ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಒಂದು ಅಸೈನ್ಮೆಂಟ್ ಕೊಟ್ಟೀನಿ. ಯಾಕೆ ನಾವು ವ್ಯಕ್ತಿತ್ವಕ್ಕೆ ಪೂರಕವಾದ ವಿಚಾರಗಳ ಬಗ್ಗೆನೇ ಹೆಚ್ಚು ಮಾತಾಡ್ತೇವೆ. ಏಕೆಂದರೆ ನನಗೆ ವ್ಯಕ್ತಿತ್ವ ವಿಕಸನ, ವ್ಯಕ್ತಿತ್ವ ದರ್ಪಣ, ಆ, ವ್ಯಕ್ತಿತ್ವ ಚಂದನ ಈ ಎಲ್ಲ ಕೃತಿಗಳನ್ನು ಕೂಡ ಬರೆದಿರೋನು. ವ್ಯಕ್ತಿತ್ವ ವಿಕಸನದ ಒಬ್ಬ ತರಬೇತುದಾರನಾಗಿ ಆ, ಏನೇನು ಆಪ್ಷನ್ಸು ಈಗ ನೀವು ನೋಡ್ತಾ ಇರ್ತೀರಿ, ನಿಮ್ಮ ಮೈಂಡ್ಗೂ ಕೂಡ ಹೌದಲ್ವಾ, ನಮ್ಮ ರಿಲೇಷನ್ಶಿಪ್ಸ್ ಹ್ಯಾಪಿನೆಸ್ಗೆ ಹೇಗೆ ಸಂಬಂಧ ಇದೆ ಅಂತ ಒಂದು ಕೊಂಚ ಯೋಚನೆ ಮಾಡಲಿ ಅಂತ ಈ ಥರದ ವಿಷಯ ಕೊಡ್ತಾ ಇರ್ತೀನಿ. ಏನಂತೀರಿ? ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಬನ್ನಿ, ಈ ರೀತಿಯ ಹಲವಾರು ವಿಡಿಯೋಗಳಿರುತ್ತೆ ಅಂತ ಹೇಳ್ತಾ, ಮ್ಯಾಗ್ನಮ್ ಫಸ್ಟ್ ಗ್ರೇಡ್ ಕಾಲೇಜಿನ ಪ್ರಿನ್ಸಿಪಾಲ್ ಹರಿಪ್ರಸಾದ್ ಈ ವಿಚಾರದ ಬಗ್ಗೆ ಮಾಡರೇಟ್ ಮಾಡಿ, ನಿರೂಪಣೆ ಮಾಡಿ ಅಂತ ಹೇಳಿದ್ದೇನೆ. ಎಸ್, ಓವರ್ ಟು ಹರಿಪ್ರಸಾದ್. ನಮಸ್ಕಾರ ಸರ್. ಬಹಳ ಖುಷಿ ಆಯ್ತು ನೀವು ನೋಡಿ, ಬಹಳ ಸಂತಸ ಆಯ್ತು. ನೀವು ಬಹಳ ಚೆನ್ನಾಗಿ ಮಾತಾಡಿದ್ರಿ. ಈ ಒಂದು ಉತ್ತಮ ಸಂಬಂಧಗಳು ಸಂತಸ ತರುತ್ತವೆ ಅಂತ. ನನಗೂ ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ಯಾರ ಉದಾಹರಣೆ ಕೊಡೋಕ್ಕಿಂತ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಸಂಬಂಧನೇ ಬಹಳ ಖುಷಿ ತರುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ಹೋದ್ರೆ ಸಾಕು, ಅವ್ರು ಮಾತಾಡಿ ಸುಮಾರು ಒಂದ್ 2-3 ಸತಿ ನಾನು ಮುನ್ನುಡಿ ಬರೆಯಕ್ ಹೋಗಿ, ಮುನ್ನುಡಿ ಬರ್ಸಕ್ ಒಂದ್ಸತಿ ಒಂದ್ಸತಿ ಜೊತೆಗೆ ಹೋಗಿದ್ದೆ. ಏನ ಮಾತಾಡ್ಬೇಕಾದ್ರೆ ಅವ್ರ ಸಂಬಂಧ ಮಾತಾಡ್ತಿದ್ರೆ ಸಾಕು, ಎಲ್ಲೋ ಒಂದು ಪಾಸಿಟಿವ್ನೆಸ್ ಬರ್ತೈತೆ, ಎಲ್ಲೋ ಒಂದ್ ಕಡೆ ನಮ್ಮ ಸಂತೋಷ ನಮ್ಗೆ ತರುತ್ತೆ. ಅಂತಂದ್ರೆ ಯಾವ ವ್ಯಕ್ತಿ ಜೊತೆ ಇರುತ್ತೋ ಅವರ ಒಂದು ಗುಣ ಸ್ವಭಾವಗಳು ನಮ್ಗೆ ಟ್ರಾನ್ಸ್ಫಾರ್ಮೇಶನ್ ಆಗ್ತಾವಂತೆ. ಹಂಗೆ ಬಹಳ ಖುಷಿ ಅನಿಸ್ತು ಸರ್. ಆ ಸಂಬಂಧಕ್ಕೆ ನಾವು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಉದಾಹರಣೆ ಕೊಡ್ತೀನಿ ನಾನು. ಇರ್ಲಿ, ಈ ಒಂದು ವಿಷಯವನ್ನು ಕುರಿತು ನಮ್ಮ ಆನ್ಲೈನ್ ಅಭ್ಯರ್ಥಿಗಳು ಏನೇನ್ ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಹಳ ಸಂತಸವಾಗಿ ಮಾತಾಡುವಂತಹ ನಗುಮುಖದ ಇರುವಂತಹ ನಮ್ಮ ನೇತ್ರಾವತಿ ಮೇಡಮ್ ಕೇಳ್ತಾ ಹೋಗೋಣ. ನೇತ್ರಾವತಿ ಮೇಡಮ್ ಅವರೇ, ಈ ವಿಷಯದ ಕುರಿತು ಏನ್ ಹೇಳ್ತೀರಾ? ನಮಸ್ಕಾರ. ನನ್ನ ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಉತ್ತಮ ಸಂಬಂಧಗಳು ಸಂತಸ ಬೀರುತ್ತವೆ ಅಂತ ಹೇಳಿ. ಅಂದ್ರೆ ನಾವು ಕುಟುಂಬದಲ್ಲಿ ಯಾವ ತರ ನಮ್ದು ಉತ್ತಮ ಬಾಂಧವ್ಯ ಇರ್ತದಲ್ಲ, ಅದರದಿಂದ ಖುಷಿ ಇರ್ತದ. ಅದು ಬಾಂಧವ್ಯ ಉತ್ತಮ ಇತ್ತಂದ್ರ ಅಲ್ಲೆಲ್ಲ ಪೂರ್ತಿ ಎಲ್ಲ ಖುಷಿಯಾಗಿ ಇರ್ತದ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿಂದ ಎತ್ತ ಸಂಬಂಧಯ್ಯ ಅಂತಾರಲ್ಲ. ಮಾಮರ ಎಲ್ಲಿ ಇರ್ತದ, ಕೋಗಿಲೆ ಅಂದ್ರೆ ಅದ್ರ ಗಂಟ್ಲು ಕಟ್ಟದಕ್ಕರದ ಮಾಮರ ಚಿಗುರದಕ್ಕರದ ತಿಂದ ಬಳಕ ಅದು ಎಷ್ಟು ಖುಷಿಯಾಗಿ ಹಾಡ್ತದಲ್ಲ, ಹಾಡದ ಇಂಪು ಕೇಳದಕ್ಕರ ನಮ್ಗೆ ಎಷ್ಟು ಖುಷಿ ಆಗ್ತದಲ್ಲ. ಅದೇ ತರ ಈಗ ಸಮುದ್ರದೊಳಗಿನ ಉಪ್ಪು ಮತ್ತು ಬೆಟ್ಟದ ನೆಲ್ಲಿಕಾಯಿ ಎತ್ತಿಂದ ಎತ್ತ ಸಂಬಂಧವೇ. ಅಂದ್ರ ಬೆಟ್ಟದ ನೆಲ್ಲಿಕಾಯಿ ಮತ್ತು ಉಪ್ಪು ಎರಡು ಕೂಡಿ ಒಂದ್ ಸ್ವಲ್ಪ ತಿಂದ್ರ ನಾಲಿಗೆಗೆ ಎಷ್ಟು ರುಚಿ, ಆ ರುಚಿ ಅನುಭವ ಆಗುವುದರಿಂದ ಮನುಷ್ಯನಿಗೆ ಸಂತೋಷ. ಅದೇ ತರ ಒಟ್ಟಾರೆ ಹೇಳ್ಬೇಕಂದ್ರ ಸಂಬಂಧಗಳು ಉತ್ತಮವಾಗಿದ್ರ ಮನುಷ್ಯ ಯಾವಾಗಲೂ ಖುಷಿಯಾಗಿರ್ತಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಬಹಳ ಚೆನ್ನಾಗಿ ಹೇಳಿದ್ರಿ. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತ ಸಂಬಂಧವಯ ಅಂತಕ್ಕಂಥ ವಿಷಯ, ಸಂಬಂಧದ ಕುರಿತು ಹೇಳ್ತಾ ಸಂತೋಷವನ್ನು ವ್ಯಕ್ತಪಡಿಸಿದ್ರಿ. ಬಹಳ ಖುಷಿ ಅನಿಸ್ತು. ಈ ವಿಷಯನ ಕುರಿತು ಹೊಂಗಮ್ಮ ಮೇಡಮ್ ಅವರು ಏನ್ ಹೇಳ್ತಾರೆ ಅಂತ ನೋಡೋಣ. ಹೊಂಗಮ್ಮ ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಸಂಬಂಧಗಳು ಸಂತೋಷ ಬೀರುತ್ತವೆ. ಸಂಬಂಧ ಯಾವಾಗನು ನಾವು ಎಷ್ಟು ನಮ್ಮ ಸಂಬಂಧಿಕರ ಜೋಡಿ ನಾವು ಎಷ್ಟೊಂದು ಸಂತೋಷವಾಗಿರುತ್ತೀವೋ ಅಷ್ಟು ನಾವು ಕೂಡ ಸಂತೋಷವಾಗಿ ಇರ್ಬೋದು. ಹಾಗೂ ನಮ್ ಸಂಬಂಧ ಕೂಡ ಸಂತೋಷವಾಗಿ ಇಟ್ಕೋಬಹುದು ಅನ್ನಕ್ ಇಷ್ಟಪಡ್ತೀನಿ ಸರ್. ಯಾವಾಗ್ಲೂ ಸಂಬಂಧನ ಉಳಿಸ್ಕೋಬೇಕು. ಅದನ್ನ ಒಂದ್ ದುಡ್ಡೊಳಗ ಇದ್ರೊಳಗ ನಾವು ಅಳಿಬಾರ್ದು. ಸಂಬಂಧ ಯಾವಾಗೂ ಒಳ್ಳೆ ವ್ಯಕ್ತಿತ್ವದಿಂದ, ಒಳ್ಳೆ ಪಾಸಿಟಿವ್ ಇಂದ ನಾವು ಸಂಬಂಧ ಉಳಿಸ್ಕೊಂಡು ಅದರಲ್ಲೇ ನಾವು ಖುಷಿ ಪಡ್ಬೇಕು ಹೊರತು ಅದು ಬೇರೆ ರೀತಿ ಒಳಗ ಅಳಿಬಾರ್ದು ಅಂತ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದ. ಓಕೆ ಮೇಡಮ್. ವ್ಯಕ್ತಿತ್ವದಿಂದ ಉತ್ತಮ ವ್ಯಕ್ತಿತ್ವದಿಂದ ಸಂತೋಷ ಉಂಟಾಗುತ್ತೆ ಅಂತಕ್ಕಂಥ ಮಾತನ್ನು ಬಹಳ ಸಂಕ್ಷಿಪ್ತವಾಗಿ ಚೆನ್ನಾಗಿ ಹೇಳ್ಕೊಂಡ್ ಬಂದ್ರಿ. ಇದೇ ವಿಷಯವನ್ನು ಕುರಿತು ನಮ್ಮ ಕೃಷ್ಣಮೂರ್ತಿ ಸರ್ ಏನ್ ಹೇಳ್ತಾರ ಅಂತ ನೋಡ್ತಾ ಹೋಗೋಣ. ಕೃಷ್ಣಮೂರ್ತಿ ಸರ್ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಉತ್ತಮ ಸಂಬಂಧಗಳು ಸಂತಸ ಬೀರುತ್ತವೆ. ಈ ವಿಷಯ ಹೇಳೋದಾದ್ರೆ, ಉತ್ತಮ ಸಂಬಂಧಗಳು ಅಂತಂದ್ರೆ ಈಗ ನಾವು ಮಾಡೋ ಕಾರ್ಯ, ನಮ್ಮ ಜೊತೆ ಸಹೋದ್ಯೋಗಿಗಳು ಇರ್ಲಿ ಅಥವಾ ಫ್ರೆಂಡ್ಸ್ ಇರ್ಲಿ, ಯಾರೇ ಇರ್ಲಿ, ಅವ್ರ ಜೊತೆ ನಾವು ಮಾತಾಡ್ಬೇಕಾದ್ರೆ ಸಂಬಂಧಗಳು ಉತ್ತಮವಾಗಿ, ಯಾಕೆಂದ್ರೆ ಅವ್ರು ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರು ನಾವು ಅವರಿಗೆ ಪಾಸಿಟಿವ್ ರೀತಿಯಲ್ಲಿ ಅವರಿಗೆ ಅದನ್ನ ಬಗ್ಗೆ ಪರಿಹಾರ ಕೇಳ್ಬೇಕು. ನಾವು ಅವ್ರಿಗೆ ರೂಢಾಗಿ ಬೈದ್ಬಿಟ್ಟು ಅವರಿಗೆ ಅವಿಷಯವಾಗಿ ನಾವು ಮಾತಾಡಿದ್ರೆ ಸಂಬಂಧಗಳು ಹಾಳಾಗ್ತಾ ಇರ್ತವೆ. ಅದನ್ನ ಬೇರೆ ರೀತಿಯಲ್ಲಿ ನಾವು ಹೇಳ್ಬಿಟ್ಟು ಅವ್ರ ಹತ್ರ ಕೆಲಸ ತಗೋಬಹುದು ನಾವು. ಆತರ ಯಾವ್ದೇ ಒಂದು ನಮ್ಮ ಸಹೋದ್ಯೋಗಿಗಳ ಜೊತೆ ಇರ್ಬೋದು ಅಥವಾ ಸಂಬಂಧಿಕರ ಜೊತೆ ಇರ್ಬೋದು, ಕೆಲವೊಂದನ್ನ ನಾವು ವಿಷಯಗಳನ್ನ ಟಾಪಿಕ್ಗಳನ್ನ ಅವ್ರ ಜೊತೆಗೆ
ಪಾಸಿಟಿವ್ ನಲ್ಲಿ ಅವರಿಗೆ ತಿಳಿ ಹೇಳಿ ನಾವು ಕೆಲಸಗಳು ಮಾಡ್ಕೊಂಡಾಗ ನಮಗೆ ಅದ್ರ ಅವರಿಂದ ಅವ್ರಿಗೆ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದ್ರು ಅವರು ಇದನ್ನ ಮಾಡಿಲ್ಲ, ನನಗೆ ಪಾಸಿಟಿವ್ ಆಗಿ ಅವ್ರಿಗೆ ನನಗೆ ಸಮಾಧಾನವಾಗಿ ಅದನ್ನ ತಿಳಿ ಹೇಳಿ ನನಗೆ ಕೆಲಸ ತಗೊಂಡಿದ್ದಾರೆ ಅಂತ ಹೇಳಿದಾಗ ಅವರಿಗೆ ಇಬ್ಬರಿಗೂ ಸಂಬಂಧ ಚೆನ್ನಾಗಿರುತ್ತೆ ಅಂತ ಈ ತರ ನಾವು ಯಾವ ಕಾರ್ಯಕ್ಷೇತ್ರ ಇದ್ರು ಸಹ ನಾವು ಅವ್ರ ಜೊತೆ ನಾವು ಉತ್ತಮ ಸಂಬಂಧಗಳನ್ನ ಇಟ್ಕೋಬೇಕಾದ್ರೆ ನಾವು ರೂಡ್ ಆಗಿ ಮಾತಾಡಿ ಅಥವಾ ಅವ್ರಿಗೆ ಬೇರೆ ರೀತಿ ಇದ್ ಮಾಡೋದು ಅವೆಲ್ಲ ಮಾಡದೆ ನಾವು ಇಟ್ಕೊಂಡ್ರೆ ಸಂಬಂಧಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮಾತಾಡ್ತೀನಿ. ಓಕೆ. ಒಂದು ಒಂದು ಉದ್ಯೋಗದಲ್ಲಿ ಉತ್ತಮ ಬಾಂಧವ್ಯವನ್ನ ಇಟ್ಟುಕೊಂಡ್ಬಿಟ್ರೆ ಅದು ಸಂಬಂಧ ಬಹಳ ಚೆನ್ನಾಗಿರುತ್ತೆ, ನಮ್ಮ ಉದ್ಯೋಗ ಸಹ ಸಂತಸದಿಂದ ಕೂಡಿ ಬರುತ್ತೆ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದಿರಿ. ಈ ವಿಷಯವನ್ನು ಕುರಿತು ನಮ್ಮ ಗೀತಾ ಮೇಡಮ್ ಅವರು ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಗೀತಾ ಮೇಡಮ್ ಅವರು ನಮಸ್ಕಾರ. ನಮಸ್ತೆ. ಉತ್ತಮ ಸಂಬಂಧಗಳು ಸಂತಸ ಬೀರುತ್ತವೆ. ಖಂಡಿತ ಒಂದು ಉತ್ತಮವಾದ ಸಂಬಂಧ ಇರ್ಬೇಕು ಅಂದ್ರೆ ಹೇಗೆ ಒಬ್ಬ ಮನುಷ್ಯನಿಗೆ ಉಸಿರಾಡಲು ಗಾಳಿ, ಹಾಗೆ ನೀರು, ಆಹಾರ ಮುಖ್ಯನೋ ಹಾಗೆ ಉತ್ತಮವಾದ ಸಂಬಂಧ ಬಹಳ ಮುಖ್ಯವಾಗಿರುತ್ತೆ. ನಮ್ಮ ಹಿರಿಯರು ಹೇಳಿದರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಸಂತೋಷ ಇದೆ. ಖಂಡಿತ ಒಂದು ಸಂಬಂಧ ಅಂತಂದ್ರೆ ಗಂಡ ಹೆಂಡತಿ ಸಂಬಂಧ, ತಾಯಿ ಮಕ್ಕಳ ಸಂಬಂಧ, ಅಣ್ಣ ತಂಗಿ ಸಂಬಂಧ, ಹೀಗೆ ಅನೇಕ ರೀತಿಯ ಸಂಬಂಧಗಳಿದೆ. ಇವೆಲ್ಲನೂ ಒಂದು ಸಂಬಂಧ ಒಟ್ಟು ಚೆನ್ನಾಗಿದ್ರೆ ನಾವ್ ಎಷ್ಟೇ ಕುಗ್ಗು ಹೋದ್ರುನು ಅವರು ಕೈ ಹಿಡಿದು ನಮ್ಮ ಬದುಕನ್ನ ಭದ್ರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಸಂಬಂಧ ಅನ್ನೋದು ಬಹಳ ಮುಖ್ಯ. ಈಗ ನಾವು ಒಂದು ಮಕ್ಕಳಲ್ಲಿ ಮೊಬೈಲ್ ಇಂದ ಆ ಹಿರಿಯರ ಒಂದು ಭಾವನೆ, ಒಂದು ಸಂಬಂಧ ಅನ್ನೋದು ಎಲ್ಲೋ ಒಂದು ಕೊಂಡಿ ಕಳಚಿ ಹೋಗ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಒಂದು ನಮ್ಮ ಮಕ್ಕಳಿಗೆ ಒಂದು ಸಂಸ್ಕೃತಿ, ಸಂಪ್ರದಾಯ ಹಾಗೂ ಒಂದು ಸಂಬಂಧ, ಸಂಸ್ಕಾರ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ಒಂದು ಸಂಬಂಧದ ಬಗ್ಗೆ ತಿಳಿ ಹೇಳ್ಬೇಕು. ಹಾಗೆ ಮುಂದಿನ ನಮ್ಮ ಪೀಳಿಗೆಗೆ ಅದನ್ನ ಎತ್ತಿ ಕೊಡುವಂತಹ ಅಂದ್ರೆ ಸಾಗಿಸುವಂತಹ ಹೊಣೆಗಾರಿಕೆ ನಮ್ದೆಲ್ಲರದು ಆಗಿರುತ್ತದೆ. ಹಾಗಾಗಿ ಆ ಸಂಬಂಧದ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ನಮಸ್ಕಾರ ಮೇಡಮ್, ಬಹಳ ಚೆನ್ನಾಗಿ ಹೇಳಿದ್ರಿ. ಸಂಬಂಧಗಳು ಇದಾವಲ್ಲ ಸರಿಯಾಗಿ ಇಟ್ಕೊಂಡ್ರೆ ಒಂದು ಸಂದರ್ಭದಲ್ಲಿ ನಮ್ಮನ್ನೇ ಅವರು ಸಲಹುತ್ತಾರೆ, ಸಾಕ್ತಾರೆ ಅಂತಕ್ಕಂಥದ್ದನ್ನು ಬಹಳ ಸಂಕ್ಷಿಪ್ತವಾಗಿ ಚೆನ್ನಾಗಿ ಹೇಳಿದ್ರಿ. ಬಹಳ ಖುಷಿ ಆಯ್ತು. ಹಾಗೆ ಇದೇ ವಿಷಯನ ಕುರಿತು ನಮ್ಮ ರವಿ ಸರ್ ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ರವಿ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇವತ್ತಿನ ವಿಷಯ ಉತ್ತಮ ಸಂಬಂಧಗಳು ಸಂತೋಷ ತರುತ್ತವೆ ಅಂತಕ್ಕಂಥ ವಾಕ್ಯ ಈ ನಮ್ಮ ಮಾನವನ ಬದುಕಿನ ಮೂಲ ತತ್ವವನ್ನೇ ಹೇಳ್ತದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾವು ಯಾರು ಅಂತಕ್ಕಂಥದ್ದು ಅಷ್ಟೇ ಮುಖ್ಯ ಅಲ್ಲ, ನಮ್ಮ ಸುತ್ತಲಿನವರು ಯಾರು, ಅವರೊಂದಿಗೆ ಇರುವಂತ ಸಂಬಂಧ ಎಂಥದ್ದು, ಅದು ನಮ್ಗೆ ಏನ್ ಮಾಡುತ್ತೆ, ನಮ್ಮ ಆತ್ಮ ಸಂತೋಷ ಹೆಚ್ಚಿಸ್ತದೆ. ಹಾಗೆ ನಮಗೆ ಈ ಆತ್ಮ ಸಂತೋಷ ಇದ್ದಾಗ ನಾವು ನಮ್ಮ ಬದುಕಿನ ಉದ್ದಕ್ಕೂ ನಮ್ಮ ಬರುವಂತ ಸವಾಲುಗಳನ್ನು ಬಹಳ ಸರಳವಾಗಿ ನಾವು ಅದನ್ನ ಎದುರಿಸಬಹುದು ಅಂತಕ್ಕಂಥದ್ದು. ಹೀಗಾಗಿ ಇದು ಬಹಳ ನೆಮ್ಮದಿಗೂ ಬಹಳ ಬಹುಮುಖ್ಯವಾಗ್ತದೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಯಾವುದೇ ಸಂಬಂಧನ ಉತ್ತಮವಾಗಿ ಇಟ್ಕೊಳ್ಬೇಕಂತಂದ್ರೆ ನಮ್ಮಲ್ಲಿ ಕೂಡ ಒಂದು ಸಹಾನುಭೂತಿ ಇರಬೇಕು, ಮತ್ತೆ ನಾವು ಇನ್ನೊಬ್ಬರಿಗೆ ಗೌರವ ಕೊಡುವಂಥದ್ದಾಗಿರ್ಬೋದು, ಸಮಯ ಕೊಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಇದರಿಂದ ನಾವು ಕೊಟ್ಟಾಗ ನಮಗೆ ನಮ್ಮ ಸಂಬಂಧಗಳು ಗಟ್ಟಿ ಆಗ್ತವೆ. ಯಾವಾಗ ನಮ್ಮ ಸಂಬಂಧಗಳು ಗಟ್ಟಿ ಮತ್ತೆ ಆರೋಗ್ಯಕರವಾಗಿರ್ತದೋ ಅವಾಗ ನಾವು ಸಂತೋಷವಾಗಿರ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ನಮಸ್ಕಾರ. ಬಹಳ ಚೆನ್ನಾಗಿ ಹೇಳಿದ್ರಿ. ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ಕೆಲವಷ್ಟು ಅಂಶಗಳು, ತಾಳ್ಮೆ, ಸಹನೆ, ಒಂದು ಮಾನವೀಯ ಅಂಶಗಳನ್ನ ಮುಖ್ಯವಾಗುತ್ತೆ ಅಂತಕ್ಕಂಥದ್ದು ಹೇಳಿ ಬಹಳ ಚೆನ್ನಾಗಿ ಹೇಳಿದ್ರಿ. ಬಹಳ ಖುಷಿ ಆಯ್ತು. ಇದೇ ವಿಷಯನ ಕುರಿತು ನಮ್ಮ ಪ್ರೇಮಲತಾ ಮೇಡಮ್ ಅವರು ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಪ್ರೇಮಲತಾ ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಉತ್ತಮ ಸಂಬಂಧಗಳು ಸಂತಸ ಬೀರುತ್ತವೆ. ಸಂಬಂಧಗಳು ಹೇಗಿರ್ಬೇಕು ಅಂದ್ರೆ ನೋಡೋರು ನಮ್ಮನ್ನ ನೋಡಿ ಕೆಲವರು ಹೊಟ್ಟೆ ಕಿಚ್ಕೊಡ್ಬೇಕು, ಆ ತರ ಇರ್ಬೇಕು ಸಂಬಂಧಗಳು. ಹಾಗೆ ಈ ಸಂಬಂಧ ಅಂತ ಅನ್ನೋದು ಒಂದು ಪೂರ್ತಿ ಪುಸ್ತಕ ಇದ್ದ ಹಾಗೆ. ನಾವು ಹಿಂದೆ ಅವಿಭಕ್ತ ಕುಟುಂಬ ಅಂತ ಇತ್ತು, ಅಲ್ಲಿ ಪ್ರೀತಿ, ವಿಶ್ವಾಸ, ಸಂತೋಷ ಎಲ್ಲ ಇರ್ತಾ ಇತ್ತು. ಇವಾಗೆಲ್ಲ ಕುಟುಂಬಗಳು ಚಿಕ್ಕದಾಗಿ ಪಟ್ಟಣ ಸೇರ್ಕೊಂಡಿದಾವೆ. ಇವಾಗ ಅಜ್ಜಿ, ತಾತ, ಅಪ್ಪ, ಅಮ್ಮ ಅವ್ರಗಳ ಜೊತೆ ಎಲ್ಲ ಸ್ವಲ್ಪ ಸಂಬಂಧಗಳು ಕಮ್ಮಿ ಆಗ್ತಾ ಇದೆ. ಸಂಬಂಧದಲ್ಲಿ ಸ್ವಾರ್ಥ ಇರುತ್ತೆ, ಆ ಸ್ವಾರ್ಥ ಇರಬಾರ್ದು. ಏನೇ ಆದ್ರೂ ಉತ್ತಮ ಸಂಬಂಧ ಇರ್ಬೇಕು ಅಂತಂದ್ರೆ ಸಂಬಂಧಗಳು ಬೆಣ್ಣೆ ರೀತಿ ಇರಬೇಕು. ಯಾರಾದ್ರೂ ಬೆಂಕಿ ಇಟ್ರೆ ಅದು ತುಪ್ಪವಾಗಿ ಗಮಗಮಿಸೋ ತರ ಇರಬೇಕು, ಅದು ಕೆಟ್ಟೋಗೋ ತರ ಇರಬಾರ್ದು ಸಂಬಂಧ. ಹಾಗೆ ಸಂಬಂಧ ಹುಟ್ಟೋದು ರಕ್ತದಿಂದ, ಆದ್ರೆ ನಮ್ಮವರು ಅನ್ನೋದು ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ. ಹಾಗೂ ಹುಟ್ಟೋದಾದ್ರೆ ನೋಡುವಷ್ಟು ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿ ಇಲ್ಲ ಅಂದ್ರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರುವುದಿಲ್ಲ. ಹಾಗೆ ಮರಳಿನ ಮೇಲೆ ಮರಳು ಅಂತ ಬರಿಬಹುದು, ಆದ್ರೆ ನೀರಿನ ಮೇಲೆ ನೀರು ಅಂತ ಬರೆಯಕ್ ಆಗೋದಿಲ್ಲ. ಸಂಬಂಧಗಳು ಅಷ್ಟೇಯ. ಚೆನ್ನಾಗಿದ್ರೆ ಸಂಬಂಧ, ಚೆನ್ನಾಗಿಲ್ಲ ಅಂದ್ರೆ ಸಂಬಂಧ ಇರಲ್ಲ. ನಾವು ಉಪ್ಪನ್ನ ಎಷ್ಟು ಬಳಸ್ತೀವಿ, ಆ ಉಪ್ಪು ನಾವು ಒಂದ್ ಸಾಂಬಾರ್ಗೆ ಹಾಕ್ಬೇಕು ಅಂದ್ರೆ ಎಷ್ಟು ಇರ್ಬೇಕು, ಹಿತವಾಗಿ ಮಿತವಾಗಿ ಇದ್ರೇನೆ ಅದು ಚಂದ. ಅತಿ ಉಪ್ಪು ಜಾಸ್ತಿ ಆದ್ರೆ ಅದು ಸಾಂಬಾರ್ ಕೆಟ್ಟೋಗುತ್ತೆ. ಅದೇ ತರ ನಾವು ಪ್ರೀತಿ, ವಿಶ್ವಾಸ ಅತಿ ಹೆಚ್ಚಾದ್ರೆ ಅದು ಸಂಬಂಧನೂ ಕೆಟ್ಟೋಗುತ್ತೆ. ಆದ್ರೆ ಆ ಉಪ್ಪನ್ನ ಯಾವ ತರ ನಾವು ಯೂಸ್ ಮಾಡ್ಕೋತೀವಿ, ಆ ತರ ಸಂಬಂಧನ ನಾವು ಒಂದು ಹತೋಟಿಯಲ್ಲಿ ಇಟ್ಕೊಂಡ್ರೆ ನಮ್ಮ ವಿಶ್ವಾಸ, ಸಂಬಂಧ ಎಲ್ಲ ಇರುತ್ತೆ ಅಂತ ನನ್ನ ನಮಸ್ಕಾರ.
ಥ್ಯಾಂಕ್ ಯು ಮೇಡಮ್, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಸಂಬಂಧಗಳ ಕೊಂಡಿ ನಾಲಿಗೆ, ಆ ನಾಲಿಗೆಯನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಕ್ಕಂಥದನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ರಿ. ಇದು ಬಹಳ ಖುಷಿ ಆಯ್ತು. ಇದೇ ವಿಷಯನ ಕುರಿತು ನಮ್ಮ ಕಟ್ಟೇರಿ ಸ್ವಾಮಿ ಅವರು ಏನ್ ಮಾತಾಡೋದು ನೋಡ್ತಾ ಹೋಗೋಣ. ಕಟ್ಟೇರಿ ಸ್ವಾಮಿ ಅವರೇ ನಮಸ್ಕಾರ. ಎಲ್ಲರಿಗೂ ಉತ್ತಮ ಸಂಬಂಧಗಳು ಸಂತಸ ಬೀರುತ್ತವೆ, ನಿಜ. ಯಾಕಂದ್ರೆ ಈಗ ನೋಡಿ, ನಾವು ಉತ್ತಮ ಸಂಬಂಧಗಳು ನಾವು ಬೆಳೆಸ್ಕೋಬೇಕಾದ್ರೆ ಬರೀ ಕುಟುಂಬದಲ್ಲೇ ಅಲ್ಲ, ಒಂದು ವೃತ್ತಿಯಲ್ಲೇ ಆಗಿರ್ಬೋದು, ಒಂದು ಯಾವುದೇ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ಉತ್ತಮ ಸಂಬಂಧಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಯಾಕಂದ್ರೆ ನಾವು ಯಾವ ಒಂದು ಸಂಬಂಧಗಳ ಜೊತೆ ನಾವು ಜಾಸ್ತಿ ಇರ್ತೀವಿ ಅವರಂತೆ ಆಗ್ತೀವಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ನಾವೊಂದು ಉತ್ತಮ ವ್ಯಕ್ತಿಗಳು, ಪರಿವರ್ತನೆ ಆಗುವಂತ, ವಿಕಸನಗೊಳ್ಳುವ ವ್ಯಕ್ತಿಗಳ ಜೊತೆ ಸಂಬಂಧ ಬೆಳೆಸ್ಕೊಂಡ್ರೆ ನಾವು ಕೂಡ ಒಂದು ಉತ್ತಮ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯತೆ.